ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತು ನಾವು ನಮ್ಮ ವ್ಲಾಗ್ನ ನನ್ನ ಆಫೀಸಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಗೈಸ್ ನೋಡಿ ಈ ಹುಡುಗಿ ಕೆಲಸ ಮಾಡೋದು ಬಿಟ್ಬಿಟ್ಟು ರಂಗೋಲಿ ಬರ್ಕೊ ಕೂತಿದೆ. ನಾನು 5 ಗಂಟೆಗೆ ಹೋಗ್ಬೇಕು ಅಂತ ಹೇಳ್ತಿದ್ರು, ರಂಗೋಲಿ ಬಿಡ್ಕೊ ಕೂತವಳೆ. ಚೂರು ಸೀರಿಯಸ್ನೆಸ್ ಅನ್ನೋದಿಲ್ಲ. ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಎನಿವೇಸ್ ಇವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸಿಲ್ಲ ನಾನು. ಇವರು ಕೃತಿ ಅಂತ ನನ್ನ ಕೊಲೀಗ್. ಆಫೀಸ್ ಮುಗಿಸ್ಕೊಂಡು ಹೊರಟೆ ಗೈಸ್. ನೀವು ವೇಟ್ ಮಾಡ್ತಿದ್ದಾರೆ. ಬರ್ಲಿ ಹಾಯ್ ಹೇಳಿ. ಗೊತ್ತಿರ್ಲಿಲ್ವಾ ನಿಮ್ಗೆ ಯಾರಿಗೂ? ಸೀರಿಯಸ್ಲಿ ನಮ್ಮ ಮನೆಗೆ ಹೋದಾಗ್ಲಾದ್ರೆ ಗೊತ್ತಾಗಿರುತ್ತೆ. ಮನೆಗೆ ಹೋದ್ವಿ, ನಾವು ಮೇಲೆ ಹೋಗ್ಲಿಲ್ಲ. ಲಗೇಜ್ ಎತ್ಕೊಂಡಾಗ ನಿಮ್ಗೇನು ಗೊತ್ತಿಲ್ಲ, ಮಾತ್ರ ಗೊತ್ತು. ಗೊತ್ತು ನೀನೆಲ್ಲ. ಸೊ ಗೈಸ್, ನೀವು ಆಲ್ರೆಡಿ ಥಂಬ್ನೇಲಲ್ಲಿ ನೋಡಿರ್ತೀರಾ ನಾವು ಇವತ್ತು ಎಲ್ಲಿ ಹೋಗ್ತಿದೀವಿ ಅಂತ. ಸೊ ಫಸ್ಟ್ ನಮ್ಮ ಜರ್ನಿ ಇವಾಗ ಮೈಸೂರಿಂದ ಸ್ಟಾರ್ಟ್ ಆಗಿದೆ. ನಾವೆಲ್ಲ ಹೋಗ್ತಿದೀವಿ ಗೈಸ್? ಬಳ್ಳಾರಿಗೆ ಹೋಗ್ತಾ ಇದೀವಿ. ಅಲ್ಲಿಂದ ಎಲ್ಲಿ ಹೋಗ್ತೀವಿ ಅಂತ ನಿಮ್ಗೆ ತೋರಿಸ್ತೀನಿ, ಬನ್ನಿ ಹೋಗೋಣ. ಇವರು ನಮ್ಮ ಪರ್ಸನಲ್ ಡ್ರೈವರ್, ನಮ್ಮ ಸೆಕ್ಯೂರಿಟಿ ಗಾರ್ಡ್ ಎಲ್ಲ. ಇನ್ನ ಟ್ರಿಪ್ ಸ್ಟಾರ್ಟ್ ಆಗಿಲ್ಲ, ಆಗ್ಲೇ ತಿನ್ನಕ್ ಬಂದವ್ರೆ ನೋಡಿ ಇವರು. ಇನ್ನ ಎಲ್ಲೆಲ್ಲಿ ಸ್ಟಾಪ್ ಕೊಡ್ಬೇಕು. ಇವತ್ತಿನ ದಿನ ಆಗಸ್ಟ್ 15. Hi guys, hello, welcome back to Prakriti Sagar's new vlog. So ಪಾಠ ಹೇಳ್ತಾವನೆ. Here we are heading towards the Ballari. So come on, let's go. ಟೆಕ್ಸ್ಟ್ ಬುಕ್ ನಂಗೆ ಗೊತ್ತಿಲ್ಲ. ಟೆಕ್ಸ್ಟ್ ಬುಕ್ ಫಸ್ಟ್ ಪೇಟ್ ಪೂಜಾ ಗೈಸ್ ನೋಡಿ. ಪೇಟ್ ಪೂಜಾ ಅಂದ್ರೆ ಏನು? ನಮ್ಮ ಸಬ್ಸ್ಕ್ರೈಬರ್ಸ್ ಗೊತ್ತಾಗಲ್ಲ, ಹೇಳು. ಪೇಟ್ ಪೂಜಾ ಅಂದ್ರೆ ಫಸ್ಟ್ ಪೇಟ್ ಪೂಜೆ ಮಾಡಿ ಆಮೇಲೆ ಬಳ್ಳಾರಿಗೆ ನಡೆಯೋದು. ನಡೀಲಿ. ಸೊ ಇವತ್ತು ನಮ್ಮ ಜೊತೆ ಇದ್ದಾರೆ ಮಿಸ್ ರಿಂಕು, ಮಿಸ್ ಪ್ರೀತಿ, ಮಿಸಸ್ ಪ್ರೀತಿ ರಾಮ್, ಇವಳು ಗಯಾನ್ ಅವರು, ಇವರು ಪ್ರಾಜನ್ಯ ಅವರು, ಇವರು ನಾವೆಲ್ಲ ಜೀನ್ಸ್ ಎಲ್ಲ ಹಾಕೊ ಬಂದಿದ್ದೀವಿ. ಇವಳು ಸಾಂಪ್ರದಾಯಿನಿ ಸುಪ್ರೀನಿ ಚೇಂಜಸ್ ಇರ್ಲಿ ಅಂತ ಅಷ್ಟೇ. ಸಾಂಪ್ರದಾಯಿನಿ ಸುಪ್ಪಿನಿ ಸುತ್ತ ಪೋಸನಿ. ನಾನು ಈ ಟ್ರಿಪ್ಪಿಗೆ ಹೋಗೋ ಐಡಿಯಾನೇ ಇರಲಿಲ್ಲ. ಲೀವ್ ಇಲ್ಲ ಅಂತ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿದೆ, ಟ್ರಿಪ್ಪಿಗೆ ಬರಲ್ಲ ಅಂತ ಹೇಳಿದೆ. ಬಟ್ ಒಂದು ಮೇನ್ ರೀಸನಿಂದ ಕನ್ಫರ್ಮ್ ಆಯಿತು. ಆ ಮೇನ್ ರೀಸನ್ ಏನು ಅಂತ ನಿಮಗೆ ಮುಂದೆ ವ್ಲಾಗ್ಸಲ್ಲಿ ಗೊತ್ತಾಗುತ್ತೆ. ಹೆಂಗೋ ಬ್ರೇಕ್ ತಗೊಂಡಿದ್ದೀವಿ ನಾವು. ಎಲ್ಲರೂ ನೋಡಿ ಹೆಂಗೆ ತಿಂತವ್ರೆ. ಇವರು ತಿನ್ನಲ್ಲ ಅಂತೆ, ಇವರು ಮ್ಯಾಂಗೋ ಎಲ್ಲ ತಿನ್ನಲ್ಲ. ಒಂದು ಬ್ಯೂಟಿಫುಲ್ ವಿಡಿಯೋಗೋಸ್ಕರ ಎಷ್ಟೆಲ್ಲ ಎಫರ್ಟ್ ಹಾಕ್ತಿದ್ದಾರೆ ನೋಡಿ ಗೈಸ್. ಅವ್ರು ಕಾಲೇ ಸ್ಟ್ಯಾಂಡ್ ಮಾಡ್ಕೊಬಿಟ್ಟಿದ್ದಾರೆ. ಸೊ ಇದು ಆಡಿಯೋ ಪ್ಲೇ ಮಾಡೋಕ್ಕಾಗಲ್ಲ, ಯಾಕಂದರೆ ಕಾಪಿರೈಟ್ಸ್ ಬರುತ್ತೆ, ಅದಕ್ಕೋಸ್ಕರ. ಹೀಗೆ ಸ್ವಲ್ಪ ದೂರ ಡ್ಯಾನ್ಸ್ ಮಾಡ್ಕೊಂಡು ಮಜಾ ಮಾಡಿಕೊಂಡು ನಮ್ಮ ಜರ್ನಿ ಮುಂದುವರಿತು. ಆದರೂ ಕಸಿನ್ಸ್ ಜೊತೆ ಒಂದು ಟ್ರಿಪ್ ಹೋಗೋದು ಎಂಥ ಮಜಾ ಅಲ್ವಾ ಗೈಸ್. ಆಫ್ಟರ್ ಅ ಸೋ ಲಾಂಗ್ ಟೈಮ್ ನಾನು ನನ್ನ ಕಸಿನ್ಸ್ ಜೊತೆ ಟ್ರಿಪ್ ಹೋಗಿದ್ದು. ಇಟ್ ವಾಸ್ ರಿಯಲಿ ಅ ಗುಡ್ ಎಕ್ಸ್ಪೀರಿಯನ್ಸ್. ಹಾಗೆ ಇವ್ರು ಯಾವ ಸಾಂಗಿಗೆ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ ಕಮೆಂಟ್ಸಲ್ಲಿ ಗೆಸ್ ಮಾಡಿ. ಎಲ್ಲೆಲ್ಲೂ ರಾಯರು ಕಾಣಿಸ್ಕೋತಿದ್ದಾರೆ. ಇಲ್ಲಿ ನೋಡಿ ನಾವು ಗೊತ್ತಾಯ್ತು. ಒಂದು ಸ್ಟಾಪ್ ಕೊಟ್ಟಿದ್ದೀವಿ ಮತ್ತೆ ತಿಂಡಿ ತಗೊಳಕ್ಕೆ. ಎಲ್ಲೆಲ್ಲೂ ನಮಗೆ ರಾಯರು ಕಾಣಿಸ್ಕೋತಿದ್ದಾರೆ. ಇಲ್ಲೂ ಮತ್ತೆ ಅದೇ ರಾಯರ ರಾಘವೇಂದ್ರ ಬೇಕ್ರಿನಲ್ಲಿ ಇವಾಗ ತಿಂಡಿಗಳು ತಕೊಂಡು ಹೋಗ್ತಾ ಇದ್ದೀವಿ. ಮತ್ತೆ ನೆಕ್ಸ್ಟ್ ಸ್ಟಾಪ್ ಮತ್ತೆ ಊಟ ಮಾಡೋಕ್ಕೆ. ಅದಾದ್ಮೇಲೆ ಮತ್ತೆ ಎಲ್ಲಿ ಹೋಗ್ತೀವಿ ಅಂತ ನಿಮಗೆ ನಾನು ಹಂಗೆ ತೋರಿಸ್ತಾ ಇರ್ತೀನಿ. ಕಮ್ ಆನ್ ಗೈಸ್, ಲೆಟ್ಸ್ ಗೋ. ಇನ್ನ 3
3 ಅವರ್ಸ್ ಇದೆ ಗೈಸ್ ರೀಚ್ ಆಗಕ್ಕೆ. ಹೋಗ್ತಾನೇ ಇದೀವಿ. ಓಡಿಸ್ತಾರ. ನಾವೇನ್ ಫೋರ್ಸ್ ಮಾಡಿ ಕರೆದಿಲ್ಲಪ್ಪ ನಿನ್ನ, ನೀನೇ ಬರ್ತೀನಿ ಅಂತಂದಿದ್ದು. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ ಪ್ಲೀಸ್. ಜೀವ ಕಳೆ ಈ ತರ ಇಲ್ಲ. ಪ್ರಕೃತಿ ನಿಲ್ಲಿಸ್ಲಾ? ಇವಾಗ ಎಲ್ಲಿದೀವಿ ನಾವು? ಈಗ ನಾವು ಹೋಗ್ತಾ ಇದೀವಿ. ಶಿರಾ ಹೈವೇನಲ್ಲಿ ನಾವು ಹೋಗ್ತಾ ಇದೀವಿ ಗಾಯ್ಸ್. ಇನ್ನೇನು ಕೆಲವೇ ಅವರ್ಗಳ ನಂತರ ಬಳ್ಳಾರಿನ ತಲುಪಲಿದ್ದೇವೆ. ಓಕೆ ಬಾಯ್, ಮತ್ತೆ ಸಿಗ್ತೀನಿ. ಸೊ ಗೈಸ್ ನಾವಿವಾಗ ಊಟಕ್ಕೆ ಸ್ಟಾಪ್ ಕೊಡಿದೀವಿ. ಇಲ್ಲೆಲ್ಲಾರು ಐಸ್ ಕ್ರೀಮ್ ಕೇಳ್ತಾರೆ, ಚಿಕ್ಕ ಮಕ್ಕಳು. ನಾನು ಸೇರಿ ಕೇಳ್ತಾ ಇದ್ದೀನಿ ಪ್ರೀತಿ ಮಮ್ಮಿಗೆ ಐಸ್ ಕ್ರೀಮ್ ಕೊಡ್ಸಿ ಅಂತ. ರಿಲ್ಯಾಕ್ಸ್ ಅಂತ ನೀನೇ ಕೊಡಿಸ್ಬೇಕು, ಇವಳು ಕೊಡಿಸ್ತಾಳೆ ಇವತ್ತು ಗೈಸ್. ನಮ್ಗೆ ಐಸ್ ಕ್ರೀಮ್ ಸ್ಪಾನ್ಸ್ ಮಾಡ್ತಾರೆ ಇವರು. ಬಿ ಆರ್ ಅಲ್ಲಿ. ಸೊ ಲೆಟ್ಸ್ ಗೋ ಅಂಡ್ ಅಟ್ಯಾಕ್. ಹಂಗು ಹಿಂಗು ಪ್ರೀತಿ ಅವರು ನಮ್ಗೆ ಐಸ್ ಕ್ರೀಮ್ ಕೊಡ್ಸಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಇವಳಾಗ್ಲೇ ಸಂಚಾಗ್ತಿದ್ದಾಳೆ ಯಾವ ಐಸ್ ಕ್ರೀಮ್ ತಿನ್ಲಿ. ವೇಫಲ್ಸ್ ಬಾಸ್ಕಿನ್ ರಾಬಿನ್ಸ್ ಬಂದಿದ್ದೀವಿ. ಐಸ್ ಕ್ರೀಮ್ ಚಲೋ ಲೆಟ್ಸ್ ಸೆಲೆಕ್ಟ್ ದ ಐಸ್ ಕ್ರೀಮ್. ಎಲ್ಲರೂ ಐಸ್ ಕ್ರೀಮ್ ತಿಂತಾ ಇದೀವಿ ಗಾಯ್ಸ್. ಗಯಾನ್ ಏನ್ ತಗೊಂಡಿದ್ದಾನೆ ತೋರ್ಸು. ವಾವ್, ಏನಿದು? ಕಾಟನ್ ಕ್ಯಾಂಡಿ. ಕಾಟನ್ ಕ್ಯಾಂಡಿ. ನೀವೇನ್ ತಗೊಂಡಿದ್ದೀರಾ? ನೀವೇನ್ ತಗೊಂಡಿದ್ದೀರಾ? ಅಲ್ವಾನ್ಸೋ ಮ್ಯಾಂಗೋ. ನೀವು ಸರ್? ಮಿಸ್ ಮಾಡಿ ಇದೋಡಿ ಇದು ಸಿಸಿ ಓಕೆ ಸರ್. ನೀವು ಶೂಟಿಂಗ್ ಸ್ಟಾರ್ ತಗೊಂಡಿದ್ದಾರೆ ಇವರು. ನಾನು ಹೇಸಲ್ನಟ್ ಮತ್ತೆ ಚಾಕ್ಲೇಟ್ ರೋಸ್ಟೆಡ್ ಹೇಸಲ್. ಸೊ ಫೈನಲಿ ಪ್ರೀತಿ ಅವರ ಮೈದಾ ಅವ್ರ ಮನೆಗೆ ರೀಚ್ ಆಗಿದ್ದೀವಿ ಗೈಸ್. ಮೈದಾನೇ ತಾನೇ ಅವರ ಮನೆಗೆ ರೀಚ್ ಆಗಿದ್ದೀವಿ ನಾವು ಇವಾಗ. ಬನ್ನಿ ಒಳಗೆ ಹೋಗೋಣ. ಟೈಮ್ ನೋಡಿ ಆಲ್ಮೋಸ್ಟ್ 1 o'clock. ಇಟ್ಸ್ 1 o'clock. 1 ಗಂಟೆ ಕರೆಕ್ಟಾಗಿ 1 ಗಂಟೆಗೆ ಬಂದು ರೀಚ್ ಆಗಿದ್ದಾನೆ ನೋಡಿ ಕೌಶಿ ಅವರು. ಸತತವಾಗಿ 7 ಅವರ್ ಗಾಡಿ ಓಡಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಇನ್ನು ಇದು ಟ್ರೇಲರ್ ಅಷ್ಟೇ, ಫಿಲಮ್ ಇನ್ನು ಬಾಕಿ ಇದೆ. ಸರ್ ಗಾಡಿ ಹೊಡೆದ್ರಿ ನೀವು. ಬಿಡಿ ಸರ್, ತುಂಬಾ ಫಾಸ್ಟ್ ಆಗಿ ಹೊಡೆದ. ಜೀವ ಲೆಕ್ಕಿಸಿದ್ರೆ ಗಾಡಿ ಓಡಿಸಿದಿರಲ್ಲ ಸರ್ ನೀವು. ಓ ಮೈ ಗಾಡ್, ಬ್ರೇಕ್ ಬರ್ತಿದೆ. ಆಮೇಲೆ ಎಸ್ಕರಿರೋ ಇನ್ನ ಮಲ್ಗವೆ. ಗುಡ್ ಮಾರ್ನಿಂಗ್ ಪ್ರಕೃತಿ. ಶುಭೋದಯ, ಬೆಳಗಿನ ಶುಭೋದಯ. ಅಮ್ಮ ಇದಕ್ಕೆಲ್ಲ ಕಳಿಸಿದ್ದಾರೆ. ನಮ್ಮ ಅಬ್ಬಗೆ ಫೋನ್ ಮಾಡ್ತೀನಿ. ನಮ್ಮ ಅಬ್ಬಗೆ ಎಲ್ಲ ಸೇರ್ಕೊಂಡು ಮಾಡ್ತೀವಿ ಅಂತ. ಲಾಂಗಲ್ಲಿ ಹೊಡೆದಿರೋದು ಇವಾಗ. ಈ ಚಿಕ್ಕ ಮಗು ನೋಡಿ ಗೈಸ್ ಹೆಂಗ್ ಆಟ ಆಡ್ತಿದ್ದಾನೆ ಲೂಸ್ ತರ. ಮುರ್ದೋಗತ್ ಕಣೋ. ಮಕ್ಕಳ ಜೊತೆ ಸೇರ್ಕೊಂಡು ಇವನು ಚಿಕ್ಕ ಮಗು ಆಗ್ಬಿಟ್ಟಿದ್ದಾನೆ. ನಾವು 12 o'clockಗೆ ಬ್ರೇಕ್ಫಾಸ್ಟ್ ಮಾಡ್ತಿದ್ದೀವಿ. ಬ್ರಂಚ್
ಬ್ರಂಚ್ ನಡೀತಿದೆ 12ಗೆ. ಏನಿದು? ಗಿರ್ಮಿಟ್ ಅಲ್ಲ, ಮಂಡಾಳು ಒಗ್ಗರಣೆ. ಮಂಡಾಳು ಒಗ್ಗರಣೆ ಮಂಡಾಳು ಒಗ್ಗರಣೆ ತಿಂತಾ ಇದೀವಿ. ಮತ್ತೆ ಅದ್ರ ಜೊತೆಗೆ ಮಿರ್ಚಿ, ಕಡಲೆ ಪುಡಿ ಇದು ಹಾಕೊಂಡು ಮೇಲೆ ಕಡಲೆ ಪುಡಿ ಏನೋ ಪೌಡರ್ ಗಿಡ್ರ್ ಎಲ್ಲ ಹಾಕಿದೀವಿ. ಲೆಟ್ಸ್ ಟ್ರೈ. ಆಕ್ಚುಲಿ ಒಂದ್ಸಲ ನಾನು ತಿಂದಿದ್ದೀನಿ ಇದನ್ನ ಅಲ್ವಾ, ತಿಂದಿದ್ದೀನಿ ಒಂದ್ಸಲ ನಾನು. ತಿನ್ನೋಣ ಬನ್ನಿ. ಚಿತ್ರಾನ್ನ ಥರನೇ ಇದೆ. ಚಿತ್ರಾನ್ನ ಯಾವುದು ಹೆಂಗಿದೆ? ಚೆನ್ನಾಗಿದೆ. ಕಡಲೆ ಪುಡಿ ಅಷ್ಟೇ. ನಿಮ್ಗೆ ಹೆಂಗಿದೆ? ಅದು ನೆನೆಸ್ಬಿಟ್ಟು ಮಾಡೋದು ಹೊಸ ಥರ ಅಷ್ಟೇ. ಮ್ಯಾಗಿನೇ ಗತಿ. ಗೈಸ್, ಇವತ್ತು ನಾವು ಬಳ್ಳಾರಿನಲ್ಲಿದ್ದೀವಿ. ಇಲ್ಲಿ ಪಾಂಡುರಂಗ ವಿಠಲ ಸ್ವಾಮಿದು ಒಂದು ರಥೋತ್ಸವ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವು. ಸೊ ಬನ್ನಿ, ಈ ಥರ ರೆಡಿ ಆಗಿದ್ದೀನಿ ನಾನು, ಪಕ್ಕ ಮರಾಠಿ ಮುಲ್ಗಿ ಥರ. ಸೊ ನಮ್ಮ ಹುಡುಗಿರು ಹೇಗೆ ರೆಡಿ ಆಗಿದ್ದಾರೆ ನಾನು ತೋರಿಸ್ತೀನಿ ಬನ್ನಿ ನಿಮಗೆ. ರಾಜನ್ಯ ಅವರು ಈ ಥರ ಗ್ರೀನ್ ಸ್ಯಾರಿ ಹಾಕೊಂಡಿದ್ದಾರೆ, ಈ ಥರ ರೆಡಿ ಆಗಿದ್ದಾರೆ. ಕೌಶಿಕ್ ಅವರು ಈ ಥರ ರೆಡಿ ಆಗಿದ್ದಾರೆ, ಆ್ಯಂಡ್ ಚಿಕ್ಕಿ ಅವರು ಹಂಗೆ ರೆಡಿ ಆಗಿದ್ದಾರೆ. ಎಸ್, ಸೊ ರಥೋತ್ಸವಕ್ಕೆ ಹೊರಡಕ್ಕೆ ನಾವೆಲ್ಲರೂ ರೆಡಿ ಆಗಿದ್ದೀವಿ. ಲೆಟ್ಸ್ ಗೋ. ಹಾ ನೋಡಿ, ನೀಟಾಗಿ ತೋರಿಸ್ಬೇಕಂತೆ ನೋಡ್ರಮ್ಮ. ನೋಡಿ ಈ ಥರ ರೆಡಿ ಆಗಿದ್ದಾರೆ ಇವರು. ಮರಾಠಿ ಚಿ ಮುಲ್ಗಿ ಹೈ. ಹಾ, ಮರಾಠಿ ಹಿಂದಿ ಮಿಕ್ಸ್ कर दी. Okay guys, let's go. How is the Josh? Hi. How is the Josh? Hi sir. So procession start ಆಗಿದೆ guys. ನನ್ನ ವಾಯ್ಸ್ ಏನು ಕೇಳಿಸಲ್ಲ. ಏನು? ಮಾಡಕ್ಕೆ ಎನರ್ಜಿ ಬೇಕು ಅಂತ ವಾಟರ್ ನೋಡಿ ಗೈಸ್, ಈ ತರ ಕೊಟ್ಟಿದ್ದಾರೆ ಇಲ್ಲಿ ಸುಸ್ತಾದ್ರೆ ಕುಡಿಯೋದಕ್ಕೆ. ನನ್ನ ಫೇವ್ರೆಟ್ ಸೈಕಲ್ ಕೋವಾನ ತಿನ್ನಕ್ ಹೋಗ್ತಾ ಇದೀವಿ ಗೈಸ್ ನಾವಿವಾಗ. ನಮ್ಮ ಬಳ್ಳಾರಿನಲ್ಲಿ ಅಥೆಂಟಿಕ್ ಸೈಕಲ್ ಕೋವಾ ಸಿಗುತ್ತೆ. ಸೊ ಬನ್ನಿ ತಿನ್ನೋಣ. ಮತ್ತೆ ಯಾವಾಗ ಬಂದ್ರು ನಾವು ಕೋವಾ ತಗೋಬನ್ನಿ ತಲೆ ತಿಂತಿರ್ತೀವಿ. ಕೇಳು ಪ್ರೀತ್. ಸೊ ರಥೋತ್ಸವ ನೋಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಹಾಗೆ ಸ್ವಲ್ಪ ಡ್ಯಾನ್ಸ್ ಮಾಡಿಕೊಂಡು ಎಲ್ಲರ ಜೊತೆ ಮಜಾ ಮಾಡಿಕೊಂಡು ಹಾಗೆ ಅಲ್ಲಿರೋ ಪಾಂಡುರಂಗ ಸ್ವಾಮಿ ವಿಠಲನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮುಗಿಸ್ಕೊಂಡು ನಾವು ಹೋಗಿದ್ದೆ. ಇದೇ ಅಠಾಯರಲ್ಲಿ ನಾವಿವತ್ತು ಬಳ್ಳಾರಿನಲ್ಲಿ ಫೇಮಸ್ ಆಗಿರೋ ಐಸ್ ಕ್ರೀಮ್ ಪಾರ್ಲರ್ಗೆ ಬಂದಿದ್ದೀವಿ. ಇಟ್ಸ್ ಕಾಲ್ಡ್ ನ್ಯಾಚುರಲ್ಸ್. ನಮ್ಮ ಜೊತೆ ಇದ್ದಾರೆ ಪ್ರಾಚನ್ಯ ಅವರು, ಕೌಶಿಕ್ ಅವರು ಆ್ಯಂಡ್ ಎಲ್ಲರೂ. ಮೆನ್ಯೂ ಚೆಕ್ ಮಾಡ್ತಿದ್ದೀವಿ ಏನು ತಗೊಳ್ಳೋದು ಅಂತ. ಏನು ತಗೋತೀರಾ ನೀವು? ನೀವು ಫ್ರೂಟ್ ಸಲಾಡ್ ಇವ್ರು ಎಲ್ಲ ಡಿಸೈಡ್ ಮಾಡ್ತಿದ್ದಾರೆ. ನಂದು ಪ್ರಾಜನಿಂದು ಐಸ್ ಕ್ರೀಮ್ ಬಂದಿದೆ. ಅವರು ಡ್ರೈ ಫ್ರೂಟ್ ವಿತ್ ಐಸ್ ಕ್ರೀಮ್, ಅಲ್ಲ ಫ್ರೂಟ್ ಸಲಾಡ್ ವಿತ್ ಐಸ್ ಕ್ರೀಮ್, ನಾನು ಡ್ರೈ ಫ್ರೂಟ್ ವಿತ್ ಐಸ್ ಕ್ರೀಮ್.
ಇವ್ರು ಫಲೂಡಾ ಹೇಳಿದ್ದಾರೆ. ಅವರೆಲ್ಲರೂ ಏನದು ಫ್ರೂಟ್ ಸಲಾಡ್ ವಿತ್ ಐಸ್ ಕ್ರೀಮ್ ತಿಂತಿದ್ದಾರೆ. ಕೌಶಿಕ್ ದಿನ ಬಂದಿಲ್ಲ. ಹೆಂಗಿದೆ? ಮತ್ತೆ ಭೇಟಿಯಾಗೋಣ. ನಮಸ್ಕಾರ.